ನಮ್ಮ ದುಃಖಿತ ಮಾತೆಯ 7 ದುಃಖಗಳ ಜಪಮಾಲೆಯನ್ನು ಹೇಗೆ ಪ್ರಾರ್ಥಿಸುವುದು? ಮೊದಲು ಶಿಲುಬೆ ಗುರುತು ಮಾಡುವುದರಿಂದ ಪ್ರಾರಂಭಿಸಿ. ಎರಡನೆಯದು ಪಶ್ಚಾತ್ತಾಪದ ಪ್ರಾರ್ಥನೆ ಮಾಡಿ ನಂತರ ಪಾಪಿಗಳ ಪರಿವರ್ತನೆಗಾಗಿ ಈ ಜಪಮಾಲೆಯನ್ನು ಅರ್ಪಿಸಿ. 3. ಪ್ರತಿಯೊಂದು ದುಃಖದ ರಹಸ್ಯದಲ್ಲಿಯೂ ಒಂದೊಂದು ದುಃಖದ ರಹಸ್ಯವನ್ನು ಘೋಷಿಸಿ ಧ್ಯಾನಿಸಿ. ಮರಿಯಮ್ಮನವರು ಅನುಭವಿಸಿದ ದುಃಖವನ್ನು ಧ್ಯಾನಿಸಿ. 1 ಬಾರಿ ಪರಲೋಕದಲ್ಲಿರುವ ತಂದೆಯನ್ನು ಪ್ರಾರ್ಥಿಸಿ. 7 ಬಾರಿ ನಮೋ ಮರಿಯ ಪ್ರಾರ್ಥನೆಯನ್ನು ಪ್ರಾರ್ಥಿಸಿ. ಮರಿಯಮ್ಮನ 7 ದುಃಖಗಳ 7 ರಹಸ್ಯಗಳು. ಮೊದಲನೆಯದು ಸಿಮಿಯೋನನ ಭವಿಷ್ಯವಾಣಿ. ಸಿಮಿಯೋನನು ಮರಿಯಮ್ಮನವರ ಆತ್ಮವನ್ನು ಒಂದು ಕತ್ತಿಯು ಭೇದಿಸುವುದೆಂದು ಹೇಳುತ್ತಾರೆ. ಲೂಕನ ಸುವಾರ್ತೆ ಅಧ್ಯಾಯ 2 ವಾಕ್ಯ 34-35. ಎರಡನೇ ರಹಸ್ಯ ಈಜಿಪ್ತಿಗೆ ಪಲಾಯನ. ಹೆರೋದನು ಯೇಸುವನ್ನು ಕೊಲ್ಲಲು ಹುಡುಕುತ್ತಿದ್ದಾಗ ಮರಿಯಮ್ಮ ಮತ್ತು ಯೋಸೇಫರು ಯೇಸುವಿನೊಂದಿಗೆ ಈಜಿಪ್ತಿಗೆ ಪಲಾಯನ ಮಾಡುತ್ತಾರೆ. 7ನೇ ದುಃಖದ ರಹಸ್ಯ ದೇವಾಲಯದಲ್ಲಿ ಯೇಸುವನ್ನು ಕಳೆದುಕೊಳ್ಳುವುದು. ಮರಿಯಮ್ಮ ಮತ್ತು ಯೋಸೇಫರು 3 ದಿನಗಳ ಕಾಲ ಯೇಸುವನ್ನು ಹುಡುಕುತ್ತಾರೆ. ಲೂಕನ ಸುವಾರ್ತೆ ಅಧ್ಯಾಯ 2 ವಾಕ್ಯ 41-50. 4ನೆಯ ದುಃಖದ ರಹಸ್ಯ ಶಿಲುಬೆಯನ್ನು ಹೊತ್ತುಕೊಂಡು ಹೋಗುವ ಯೇಸುವನ್ನು ಮರಿಯಮ್ಮ ಭೇಟಿಯಾಗುವುದು. ಕಲ್ವಾರಿಗೆ ಹೋಗುವ ದಾರಿಯಲ್ಲಿ ತನ್ನ ಮಗನ ದುಃಖವನ್ನು ಮರಿಯಮ್ಮ ನೋಡುತ್ತಾರೆ. ಲೂಕನ ಸುವಾರ್ತೆ ಅಧ್ಯಾಯ 23 ವಾಕ್ಯ 26-31. 5ನೆಯ ದುಃಖದ ರಹಸ್ಯ ಯೇಸು ಶಿಲುಬೆಯ ಮೇಲೆ ಮರಣ ಹೊಂದುವುದು. ಮರಿಯಮ್ಮ ಶಿಲುಬೆಯ ಕೆಳಗೆ ನಿಂತು ತನ್ನ ಮಗನ ಮರಣವನ್ನು ಕಾಣುತ್ತಾಳೆ. ಯೋಹಾನ ಸುವಾರ್ತೆ ಅಧ್ಯಾಯ 19 ವಾಕ್ಯ 25-30. 6ನೆಯ ದುಃಖದ ರಹಸ್ಯ ಯೇಸುವಿನ ದೇಹವನ್ನು ಶಿಲುಬೆಯಿಂದ ಕೆಳಗಿಳಿಸುವುದು. ಮರಿಯಮ್ಮ ತನ್ನ ಮೃತ ಮಗನ ದೇಹವನ್ನು ತನ್ನ ಮಡಿಲಲ್ಲಿ ಸ್ವೀಕರಿಸುತ್ತಾಳೆ. ಯೋಹಾನನ ಸುವಾರ್ತೆ ಅಧ್ಯಾಯ 19 ವಾಕ್ಯ 38-40. 7ನೇ ದುಃಖದ ರಹಸ್ಯ ಯೇಸುವನ್ನು ಸಮಾಧಿಯಲ್ಲಿ ಇಡುವುದು. ಯೇಸುವನ್ನು ಸಮಾಧಿಯಲ್ಲಿ ಇಡುವುದನ್ನು ಮರಿಯಮ್ಮ ದುಃಖದಿಂದ ನೋಡುತ್ತಾರೆ. ಯೋಹಾನನ ಸುವಾರ್ತೆ ಅಧ್ಯಾಯ 19 ವಾಕ್ಯ 41-42. ಕೊನೆಯಲ್ಲಿ ಪವಿತ್ರ ಪಾಪಾರಿಗಾಗಿ ಹಾಗೂ ಪಾಪಿಗಳ ಪರಿವರ್ತನೆಗಾಗಿ ಮತ್ತು ಲೋಕದ ಶಾಂತಿಗಾಗಿ ಪ್ರಾರ್ಥಿಸಿ ನಂತರ ಶಿಲುಬೆಯ ಗುರುತನ್ನು ಮಾಡಿ ಜಪಮಾಲೆಯನ್ನು ಮುಕ್ತಾಯಗೊಳಿಸಿರಿ.